ನಿಮ್ಮ KCT ಕೌನ್ಸಿಲಿಂಗ್ನ ನಾನು ಮಾಡಿಕೊಡ್ತೀನಿ, ನನಗೆ 5,000 ಕೊಡಿ. ಸೊ ಈ ರೀತಿ ನೀವು ತುಂಬ ಸಲ ಕೇಳಿರ್ಬೋದು ಅಲ್ವಾ? ಸೊ ಕೆಲವೊಬ್ರು ಕಾಲ್ ಮಾಡಿ ಕೇಳ್ತಾರೆ, ನೀವು KCT ಕೌನ್ಸಿಲಿಂಗ್ಗೆ ನೀವು 5,000 ಕೊಟ್ಟು ನಮ್ಮ ಬ್ಯಾಚನ್ನು ತೊಗೊಳ್ಳಿ, ನಾವು ನಿಮಗೆ ಕಂಪ್ಲೀಟ್ ಕೌನ್ಸಿಲಿಂಗ್ನ ನಾವೇ ಮಾಡಿಕೊಡ್ತೀವಿ, ನಿಮಗೇನೂ ಕೆಲಸ ಇರೋದಿಲ್ಲ. ಸೊ ಈ ರೀತಿ ನೀವು ತುಂಬ ಸಲ ಕೇಳಿರ್ಬೋದು. ಸೊ ಇದ್ರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಸ್ ರಿಯಲಿ ವರ್ತ್? ನಾವು ಹಣ ಕೊಟ್ಟು ಕೌನ್ಸಿಲಿಂಗನ್ನು ಡೆಫಿನೆಟ್ಲಿ ಮಾಡಲೇಬೇಕಾ? ಅದರ ಯೂಸ್ ಇದೆಯಾ? ಓಕೆ, ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಹೋಗೋಣ. ಓಕೆ, ಸೊ ನೀವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಕೌನ್ಸಿಲಿಂಗ್ ಈಸ್ ಎ ವೆರಿ ಬ್ಯೂಟಿಫುಲ್ ಪ್ರಾಸೆಸ್. ಸ್ಟಾರ್ಟಿಂಗ್ ಫ್ರಮ್ ಯುವರ್ ರಿಸಲ್ಟಿಂದ ಹಿಡಿದು ನಿಮ್ಮ ಫೈನಲ್ ಸೀಟ್ ಅಲಾಟ್ಮೆಂಟ್ ಆಗೋ ರಿಸಲ್ಟ್ವರೆಗೂ ಏನು ಪ್ರಾಸೆಸ್ ಇದೆ ಅಲ್ಲ, ಸೊ ಅದು ಆಗೋವರೆಗೂ ಕಂಪ್ಲೀಟ್ ಪ್ರಾಸೆಸ್ನ ಕೌನ್ಸಿಲಿಂಗ್ ಅಂತ ಹೇಳಿ ಕರೀತಾರೆ. ದಿಸ್ ಇಸ್ ಎ ವೆರಿ ಬ್ಯೂಟಿಫುಲ್ ಪ್ರಾಸೆಸ್. ಓಕೆ, ಇದನ್ನು ನೀವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು. ಪ್ರತಿ ವರ್ಷ KCT ಕೌನ್ಸಿಲಿಂಗ್ ಆಗಬೇಕಾದ್ರೆ KA ವೆಬ್ಸೈಟಲ್ಲಿ ನಾನಿಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ, ಈ ಥರ ಒಂದು ಬ್ರೋಷರ್ನ ರಿಲೀಸ್ ಮಾಡ್ತಾರೆ. ಈ ಬ್ರೋಷರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ, ಆ ಕೌನ್ಸಿಲಿಂಗ್ ಬಗ್ಗೆ ಏನೇನೆಲ್ಲ ಆಗುತ್ತೆ ಆ ಥರ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾರೆ. ಪ್ರತಿ ರೌಂಡ್ ಮುಂಚೆನೂ ಒಂದು PDF-ನ ಅಪ್ಲೋಡ್ ಮಾಡ್ತಾರೆ. ಅದನ್ನು ಕನ್ನಡದಲ್ಲೂ ಇರುತ್ತೆ, ಇಂಗ್ಲೀಷಲ್ಲೂ ಇರುತ್ತೆ. ಇದನ್ನು ಓದಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಅಷ್ಟು ಸಿಂಪಲಾಗಿ ಕೊಟ್ಟಿರ್ತಾರೆ. ಸೆಕೆಂಡ್ PUC ಮುಗಿಸಿರುವಂತಹ ಸ್ಟೂಡೆಂಟ್ಸ್ ಆಗಿದ್ದ ನೀವು ಅದನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ರೆ ನಿಮ್ಮ ಕೈಯಲ್ಲಿ ನೀವೇ ಓನಾಗಿ ಎಲ್ಲದನ್ನು ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಬಿಕಾಸ್ ಇಷ್ಟೆಲ್ಲ ನೀವು KCT ಬರೆಯೋ ಲೆವೆಲ್ಗೆ ಬಂದಿದ್ದೀರಾ ಅಂದರೆ ಡೆಫಿನೆಟ್ಲಿ ಯು ಆರ್ ಎಲಿಜಿಬಲ್ ಆ್ಯಂಡ್ ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ಆಲ್ ದಿಸ್ ಪ್ರಾಸೆಸ್. ಓಕೆ, ದಿಸ್ ಇಸ್ ಎ ವೆರಿ ಸಿಂಪಲ್ ಪ್ರಾಸೆಸ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಪ್ರಾಸೆಸ್. ಅಂದರೆ ಸಿಸ್ಟಮ್ಯಾಟಿಕ್ ಆಗಿ ಪ್ರೊಸೀಜರ್ಸ್ ನಡೆಯುತ್ತೆ ಅಲ್ಲಿ. ಎಲ್ಲದನ್ನು ಡೈರೆಕ್ಟರ್ ಸರ್ ಅವರು ಸಹ ಅವರ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾರೆ. ಓಕೆನಾ, ಮತ್ತು ಆ ಒಂದು ಬ್ರಾಷರ್ನು ರಿಲೀಸ್ ಮಾಡ್ತಾರೆ. ಕಂಪ್ಲೀಟ್ ಇಮೇಜಸ್ ಇರುತ್ತೆ ಅಲ್ಲಿ, ಸ್ಟೆಪ್ ಬೈ ಸ್ಟೆಪ್ ಏನೇನು ಮಾಡಬೇಕು ಅಂತ ಹೇಳಿ. ಓಕೆ, ಎವ್ರಿಥಿಂಗ್ ವಿಲ್ ಬಿ ದೇರ್ ಫಾರ್ ಯು. ನೀವು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು, ರಿಸರ್ಚ್ ಮಾಡಬೇಕಷ್ಟೆ. ಓಕೆ, ಸೊ ಇವೆಲ್ಲ ನಿಮಗೆ ಫ್ರೀ ರಿಸೋರ್ಸಸ್ ಇರಬೇಕಾದ್ರೆ ನೀವು ಪೇ ಮಾಡಬೇಕನ್ನೋದು ಬೇಡವಾ ಬೇಕನ್ನೋದು ನೀವೇ ಥಿಂಕ್ ಮಾಡಬೇಕಾಗತ್ತೆ. ಓಕೆನಾ, ಮತ್ತು ಇನ್ನೊಂದು ಕೆಲವೊಂದು ಬ್ಲಂಡರ್ ಏನಿರುತ್ತೆ ಅಂತಂದರೆ, ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗತ್ತೆ. ಕೆಲವೊಂದು ಸೆಂಟ್ರಲ್ಲಿ ಹೋಗಿ ನೀವು ಕೌನ್ಸಿಲಿಂಗ್ ಮಾಡಿ ಅಂತ ನೀವು ಕೊಟ್ಬಿಡ್ತೀರಾ, ಬಟ್ ಅವರು ಕಂಪ್ಲೀಟ್ ಕೇರ್ ತೊಗೊಂಡು ಮಾಡ್ತಾರಾ ಅಲ್ವಾ ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಓಕೆ, ಅವ್ರು ನಿಮಗೆ ಭರವಸೆ ಕೊಡಬಹುದು, ಬಟ್ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ದೇರ್ ಆರ್ ಎಕ್ಸಾಂಪಲ್ಸ್ ವೇರ್ ಅವ್ರು ಆಪ್ಷನ್ ಎಂಟ್ರಿ ಕೊಡಬೇಕಾದ್ರೆ ಯಾವುದೋ ಆಪ್ಷನ್ಸ್ನ ಮಿಸ್ ಮಾಡಿರ್ತಾರೆ. ಸೊ ನಿಮಗೆ ಅಲ್ಲಿ ಸಿಗಬೇಕಾಗಿರುತ್ತೆ, ಆ ಕಾಲೇಜ್ ಸಿಗದೆ ಇರೋದು ನಿಮಗೆ ಸಿಗದೆ ಹೋಗುತ್ತೆ. ಓಕೆ, ಸೊ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಸೊ ನಿಮ್ಮ ಕಾಲೇಜ್ ಸೀಟ್ ಬೇಕು ಅಂದರೆ ನೀವು ಆಪ್ಷನ್ ಎಂಟ್ರಿ ರೆಡಿ ಮಾಡೋದಕ್ಕಿಂತ ಬೇರೆ ಯಾರೂ ಚೆನ್ನಾಗಿ ರೆಡಿ ಮಾಡೋಕ್ಕಾಗೋದಿಲ್ಲ, ಪ್ರೊವೈಡೆಡ್ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಸೊ ಆ ಇನ್ಫಾರ್ಮೇಷನ್ಗೋಸ್ಕರ ನೀವು ರಿಸರ್ಚನ್ನು ಮಾಡಿ. ಓಕೆ, ಸೊ ಆಪ್ಷನ್ ಎಂಟ್ರಿಗೆ ಯಾರ್ಯಾರು ಈ ಥರ ಕೋಚಿಂಗ್ ಹೋಗಬೇಕು ಅಂದರೆ, ನನಗೇನೂ ಗೊತ್ತಿಲ್ಲ, ನನಗೆ ಮಾಡೋಕ್ಕೆ ಸೋಮಾರಿತನ, ನನಗೆ ಅದನ್ನು ರಿಸರ್ಚ್ ಮಾಡೋದು ಇಷ್ಟ ಇಲ್ಲ ಅಂತಂದರೆ ನೀವು ಡೆಫಿನೆಟ್ಲಿ ಯು ಕ್ಯಾನ್ ಗೋ. ಅದರ್ವೈಸ್ ನಿಮ್ಮ ಕಾಲೇಜ್ ಬಗ್ಗೆ ನಿಮಗೆ ತುಂಬ ಒಳ್ಳೆಯ ಡೆಡಿಕೇಷನ್ ಇದೆ, ನಾನು ಈ ಕಾಲೇಜ್ಗೆ ಹೋಗಬೇಕು, ಒಳ್ಳೆ ಕಾಲೇಜ್ ನನ್ನ ರ್ಯಾಂಕಿಗೆ ತಕ್ಕ ಹಾಗೆ ಸಿಗಬೇಕು ಅಂದರೆ ಆಪ್ಷನ್ ಎಂಟ್ರಿನ ನೀವೇ ಕರೆಕ್ಟಾಗಿ ಕುತ್ಕೊಂಡು ಮಾಡಿ. ಓಕೆ, ಸೊ ರಿಸ್ಕನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಓಕೆ, ಸೊ ದಿಸ್ ಇಸ್ ವಾಟ್ ಐ ವಾಂಟ್ ಟು ಟೆಲ್. ನಿಮಗೆ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ಐ ವಿಲ್ ಟ್ರೈ ಟು ಕ್ಲಾರಿಫೈ ಯುವರ್ ಡೌಟ್ಸ್. ಥ್ಯಾಂಕ್ ಯು.